ಮೈಕಲ್ ಜಾಕ್ಸನ್ ಅವ್ರಿಗೆ ಇದ್ದಷ್ಟು ಫ್ಯಾನ್ ಬೇಸು ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಇಂಟರ್ನೆಟ್ಟಲ್ಲಿ ಕೆಲವೊಂದು ವಿಡಿಯೋಸ್ ನೋಡ್ಬೋದು. ಅವರು ಕಾನ್ಸರ್ಟ್ಗೆ ಬರ್ತಾರೆ, ಅವ್ರ ಫ್ಯಾನ್ಸು ಅವ್ರನ್ನ ನೋಡಿದ್ರೇ ಶಾಕ್ ಆಗಿ ಬಿದೋಗ್ತಾರೆ. ಆ ಲೆವೆಲ್ಗೆ ಅವ್ರ ಮೇಲೆ ಕ್ರೇಜ್ ಇತ್ತು. 1996 ದೆ ಡೋಂಟ್ ಕೇರ್ ಅಬೌಟ್ ಅಸ್ ಅಂತ ಒಂದು ಸಾಂಗ್ ಇತ್ತು. ಆ ಸಾಂಗ್ಗೆ ಬ್ರೆಜಿಲಲ್ಲಿ ವಿಡಿಯೋ ಶೂಟ್ ಮಾಡಬೇಕಾಗಿತ್ತು. ಅಲ್ಲಿರೋ ಗೌರ್ಮೆಂಟು ಅವ್ರನ್ನ ಅಲೋ ಮಾಡಲ್ಲ. ಆ ಟೈಮಲ್ಲಿ ಆ ಊರಲ್ಲಿ ಸೇಫ್ಟಿ ಅನ್ನೋದು ಇಲ್ಲ. ಆ ಏರಿಯಾ ಪೂರ್ತಿ ಡ್ರಗ್ಸ್ ಗ್ಯಾಂಗ್ ಅವರು ಕಂಟ್ರೋಲ್ ಮಾಡ್ತಿದ್ರು. ಸೊ ಬ್ರೆಜಿಲ್ ಗೌರ್ಮೆಂಟ್ ಅವರು ನೀವು ವಿಡಿಯೋ ಶೂಟ್ ಮಾಡೋದಕ್ಕೆ ಸೇಫ್ಟಿ ಇರಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ತುಂಬಾ ರೌಡಿಸಮ್ ನಡೀತದೆ, ದೊಡ್ಡ ದೊಡ್ಡ ಕ್ರಿಮಿನಲ್ಸು ಡಾನ್ಸ್ ಎಲ್ಲ ಇರ್ತಾರೆ. ಸೊ ಮೈಕಲ್ ಜಾಕ್ಸನ್ ಅವ್ರಿಗೆ ಸೇಫ್ಟಿ ಅನ್ನೋದು ಇರಲ್ಲ ಅಂತ ಅನ್ಕೊಂತಾರೆ. ಬಟ್ ಅಲ್ಲಿ ನಡೆದಿರೋ ಕಥೆನೇ ಬೇರೆ. ಆ ಒಂದು ಮಾಫಿಯಾ ಗ್ಯಾಂಗ್ಸು, ಕ್ರಿಮಿನಲ್ಸು, ಲೀಡರ್ಸು, ಸೊ ಅವ್ರು ಪ್ರತಿಯೊಬ್ಬರು ಮೈಕಲ್ ಜಾಕ್ಸನ್ ಫ್ಯಾನ್ಸು. ಮೈಕಲ್ ಜಾಕ್ಸನ್ ಅವರು ವಿಡಿಯೋ ಶೂಟ್ ಮಾಡೋದಕ್ಕೆ ಇಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ, ಪೊಲೀಸ್ ಏನೋ ಸೇಫ್ಟಿ ಕೊಡೋದು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಲಿಟ್ರಲಿ ಕ್ರಿಮಿನಲ್ಸು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಕೆಲವೊಂದು ಗ್ಯಾಂಗ್ ಮೆಂಬರ್ಸ್ನ ಮ್ಯೂಸಿಕ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ತುಂಬ $1 million ಥಿಂಗ್ಸ್ ಎಲ್ಲ ಹಿಡ್ಕೊಂಡು ಶೂಟ್ ಮಾಡ್ತಿರ್ತಾರೆ. ಬಟ್ ಯಾರೂ ಅದನ್ನು ಟಚ್ ಕೂಡ ಮಾಡಿಲ್ಲ. ಆ ಥರ ತೆಗ್ದಿರೋ ವಿಡಿಯೋ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಬಟ್ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಅವ್ರು ಹೆಂಗೆ ಸೆತ್ತೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರ ಕೇಸಲ್ಲಿ ತುಂಬ ಕಾಂಟ್ರವರ್ಸಿ ಎಲ್ಲ ಇರುತ್ತೆ, ತುಂಬ ರೂಮರ್ಸ್ ಇದೆ, ಒಂದು ಪ್ರಾಪರ್ ಡೀಟೇಲ್ ಇಲ್ಲ. ಸ್ವಲ್ಪ ಜನ ಅದನ್ನು ನಂಬ್ತಾರೆ, ತುಂಬ ಜನ ಅದನ್ನು ನಂಬಲ್ಲ. ಬಟ್ ಅವ್ರಿಗಿದ್ದಿದ್ದ ಇಂಪ್ಯಾಕ್ಟು ಇವತ್ತು ಯಾರಿಗೂ ಇಲ್ಲ. ಲಾಸ್ಟ್ ಇಯರು ಅವ್ರ ಸಾಂಗ್ಸು 600 ಮಿಲಿಯನ್ಗೆ ಸೇಲ್ ಆಗಿರುತ್ತೆ. ಬಟ್ ಇವತ್ತು ಮೋಸ್ಟ್ ಫೇಮಸ್ ಸೆಲೆಬ್ರಿಟಿ ಕೈಲಿ ಜನರ್ ಅವರು ಲಾಸ್ಟ್ ಇಯರ್ ದುಡ್ದಿರೋದು 500 ಮಿಲಿಯನ್. ಮೈಕಲ್ ಜಾಕ್ಸನ್ ಅವರು ಸೆತ್ತೋಗಿ ತುಂಬ ವರ್ಷ ಆಯಿತು. ಬಟ್ ಇವತ್ತು 600 ಮಿಲಿಯನ್ಸ್ ದುಡಿತಿದ್ದಾರೆ. ಲೆಜೆಂಡ್ ಫಾರ್ ರೀಸನ್. ಇವ್ರ ಬಗ್ಗೆ ಹೇಳೋದಕ್ಕೆ ತುಂಬ ವಿಷಯ ಇದೆ, ಈ ಶಾರ್ಟ್ ವಿಡಿಯೋದಲ್ಲಿ ಆಗಲ್ಲ. ಆದಷ್ಟು ಇವ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಲಾಂಗ್ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಫಾಲೋ ಮಾಡ್ಕೊಳ್ಳಿ.